ಗುರುಭ್ಯೋ ನಮಃ ಶ್ರೀಕೃಷ್ಣಾಯ ನಮಃ. ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಧಾತ್ರಿ ವೃಕ್ಷದ ಒಂದೊಂದು ಭಾಗಗಳಲ್ಲೂ ಒಂದೊಂದು ದೇವತಾ ಸನ್ನಿಧಾನ ಇರುತ್ತೆ. ದೇವರು, ಋಷಿಗಳು ಎಲ್ಲರೂ ಇರ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ, ಸೂರ್ಯ, ಪ್ರಜಾಪತಿ, ಮರುದ್ಗಣಾದಿ ದೇವತೆಗಳು ಎಲ್ಲವೂ ಇರುವ ಕಾರಣದಿಂದ ಅದನ್ನು ಈ ಕಾರ್ತಿಕ ಮಾಸದಲ್ಲಿ ಉತ್ಥಾನ ದ್ವಾದಶಿ ವನಭೋಜನ ಸಂದರ್ಭಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಧಾತ್ರಿ ಅದನ್ನು ಪೂಜೆ ಮಾಡೋದು ಒಂದು, ಅದರ ನೆರಳಿದಲ್ವ, ಅದರಲ್ಲಿ ಆ ನೆರಳಲ್ಲಿ ಕೂತುಕೊಂಡು ಪೂಜೆ ಮಾಡೋದು ಮತ್ತು ಆ ನೆರಳಲ್ಲಿ ಮಾಡತಕ್ಕಂಥ ಹೋಮ ಹವನಗಳು, ಪಿತೃತರ್ಪಣಗಳು ಇತ್ಯಾದಿ ಎಲ್ಲವೂ ವಿಶೇಷ ಅನಂತಾನಂತ ಪುಣ್ಯಗಳನ್ನು ಕೊಡುತ್ತೆ ಅಂತ ಭರದ್ವಾಜ ಸಂಹಿತ ಇದೆಲ್ಲ ಹೇಳ್ತಾರೆ. ಧಾತ್ರಿ ಛಾಯೆಯಲ್ಲಿ ಮಾಡಿದ ದೇವರ ಪೂಜೆ ಅದು ಮಹಿಮೆ ಏನು ಅಂತ ಕೇಳಿದರೆ ಅದರಲ್ಲಿ ಹೇಳ್ತಾರೆ, ಕಾವೇರಿ ನದಿಯ ಉತ್ತರ ತೀರದಲ್ಲಿ ದೇವಶರ್ಮ ಎಂಬಂಥ ಒಂದು ಬ್ರಾಹ್ಮಣನಿದ್ದನೋ, ಅವನು ಬಂದು ಅವರ ಮಗನಿಗೆ ಹೇಳ್ತಾನೆ, ಅಪ್ಪ, ಉತ್ತಮವಾದ ಒಂದು ಕಾರ್ತಿಕ ಮಾಸ, ತುಂಬ ಶ್ರೇಷ್ಠವಾದ ಮಾಸ ಇದು. ಇದರಲ್ಲಿ ನೀನು ನಿತ್ಯಕರ್ಮಾನುಷ್ಠಾನವನ್ನು ಬೆಳಿಗ್ಗೆ ಕಾರ್ತಿಕ ಸ್ನಾನ ಮೊದಲಾದ ಎಲ್ಲ ಕರ್ಮಗಳನ್ನು ಮಾಡಿದರೆ ಮೋಕ್ಷವನ್ನು ಹೊಂದುತ್ತೀ ಹಾಗೆ ಅಂತ ಹೇಳಿದಾಗ ಮಗ ಕೇಳೋದಿಲ್ಲ. ನನಗಿದು ಬೇಕಾದಿಲ್ಲಪ್ಪ, ನಿನ್ನ ಪುಣ್ಯವೂ ಬೇಡ, ನನಗಿದು ಮಾಡಲಿಕ್ಕೆ ಸಾಧ್ಯವಿಲ್ಲ, ನನಗೆ ಪುಣ್ಯವೂ ಬೇಡ, ಅನುಷ್ಠಾನ ಮಾಡಲಾರೆ ಅಂತ ಹೇಳುತ್ತಾನೆ. ಅದಕ್ಕೆ ಅವ್ರ ತಂದೆ ಕೋಪಿಸಿಕೊಂಡು ಏನು ಮಾಡ್ತಾರೆ, ನೀ ಒಂದು ಜನ್ಮದಲ್ಲಿ ಎಲಿಯಾಗಿ ಹೋಗು ಮುಂದಿನ ಜನ್ಮದಲ್ಲಿ ಅಂತ ಹೇಳ್ತಾರೆ. ಮತ್ತು ಸರಿ, ಏನೋ ಒಂದು ಭಯದಿಂದ ತಂದೆ ಹೀಗೆ ಹೇಳುಟ್ರಲ್ಲ, ಒಂದು ವೇಳೆ ಶಾಪ ಬಂದುಟ್ರೆ ಏನು ಮಾಡೋದು ಹಾಗೆ ಅಂತ ಒಂದು ಭಯದಿಂದ ಅವ್ರ ಹತ್ರ ಕೇಳ್ತಾನಪ್ಪ, ಹೀಗೆ ಶಾಪನ್ನು ಕೊಟ್ಟುಬಿಟ್ಟಿಲ್ಲ, ಅದರಿಂದ ಹೇಗೆ ಮುಕ್ತನಾಗೋದು ಹಾಗೆ ಅಂತ, ಅದರಿಂದ ಬಿಡುಗಡೆ ಹೇಗೆ ಆಗೋದು ಅಂತ ಕೇಳೋ ವೇಳೆ ಧಾತ್ರಿ ವೃಕ್ಷದ ಅಡಿಯಲ್ಲಿ ಯಾರು ಈ ಕಾರ್ತಿಕ ಮಾಸದ ಮಹಾತ್ಮ್ಯ ಕಥೆಯನ್ನು ನೀ ಯಾವಾಗ ಕೇಳ್ತೀಯೋ, ಯಾರೋ ಒಬ್ಬರು ಹೇಳಿ ಕಾರ್ತಿಕ ಮಾಸ ಮಹಾತ್ಮ್ಯವನ್ನು ಕೇಳುವ ಸಂದರ್ಭದಲ್ಲಿ ನಿಮಗೆ ಇದರಿಂದ ಬಿಡುಗಡೆ ಆಗತ್ತೆ ಹಾಗೆ ಅಂತ ಅದಕ್ಕೆ ನಿವಾರಣೆ ಒಂದು ಹೇಳ್ತಾರೆ. ಆವಾಗ ದುರ್ವಾಸ ಮುನಿಗಳು, ವಿಶ್ವಾಮಿತ್ರ ಮುನಿಗಳು ಇತ್ಯಾದಿಗಳು ಅವರೆಲ್ಲ ಏನು ಮಾಡ್ತಾರೆ, ಒಂದು ಕಾರ್ತಿಕ ಮಾಸ ಆ ಸಂದರ್ಭದಲ್ಲಿ ಶಿಷ್ಯರನ್ನು ಕರ್ಕೊಂಡು ಅಲ್ಲಿ ಹೋಗಿ ಧಾತ್ರಿ ವೃಕ್ಷದ ಬುಡದಲ್ಲಿ ಪೂಜೆಯನ್ನು ಮಾಡ್ತಾರೆ. ಅಲ್ಲಿ ಕಾವೇರಿ ಸ್ನಾನವನ್ನು ಮಾಡಿ ಧಾತ್ರಿ ವೃಕ್ಷದಲ್ಲಿ ಪೂಜೆಯನ್ನು ಮಾಡಿ ಆ ಮಹಿಮೆಯನ್ನು ಎಲ್ಲರಿಗೂ ಅವರು ಹೇಳ್ತಾರೆ. ಅದರಿಂದ ಇವನು ಅದನ್ನು ಕೇಳಿರ್ತಾನೆ, ಎಲಿಯ ರೂಪದಲ್ಲಿ ಅಲ್ಲಿದ್ದದನ್ನು ಕೇಳ್ತಾನೆ. ಎಷ್ಟೋ ವರ್ಷಗಳ ಹಿಂದಡೆ ಇದು ನಡೀತೆ. ಅದನ್ನು ಕೇಳಿ ಆ ಎಲಿ ಜನ್ಮದಿಂದ ಮುಕ್ತಿ ಆಗ್ತಾನೆ ಇವ. ಆದ ಕಾರಣ ಎಲಿ ಜನ್ಮ, ನಮಗೆ ಏನು ಜನ್ಮ, ಯಾವುದು ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತ ತಿಳಿದು ಈ ನೋಡಿ, ಆ ಧಾತ್ರಿ ವೃಕ್ಷದ ನೆರಳಲ್ಲಿ ಕೂತುಂಡು ಈ ಕಥೆಯನ್ನು ಕೇಳಿದ್ದಕ್ಕೆ ಅವನಿಗೆ ಈ ಪರಿಹಾರ ಆಯಿತು ಅಂತ. ವೃಕ್ಷದ ಮಹಿಮೆ, ವೃಕ್ಷದ ಛಾಯೆಯಲ್ಲಿ ನೆರಳಿನಲ್ಲಿ ಮಾಡಿದ ಪೂಜೆ ಕತೆ ಕೇಳಿದ್ದಕ್ಕೆ ಈ ಮಹಿಮೆಯನ್ನು ಹೇಳುತ್ತಾರೆ. ಹಾಗೆ ಅದರಿಂದ ನಮಗೂ ಇಂಥ ವ್ಯತ್ಯಾಸಗಳ, ನಮಗೇನೇನು ಜನ್ಮದ ಪಾಪಗಳಿದೆಯೋ ಸರ್ವ ಪಾಪ ನಾಶಿನಿ ಅಂತ ಧಾತ್ರಿಗೊಂದು ಹೆಸರು. ಧಾತ್ರಿಯನ್ನು ನೋಡುವುದರಿಂದಲೇ ಗೋದಾನ ಮಾಡಿದ ಪುಣ್ಯವೂ ಬರುತ್ತೆ. ಮತ್ತು ಅದರ ಪೂಜೆ, ಕಾರ್ತಿಕ ದಾಮೋದರನ ಪೂಜೆ ಮತ್ತು ಆ ಫಲಗಳನ್ನು, ಧಾತ್ರಿ ಫಲಗಳನ್ನು, ನೆಲ್ಲಿಕಾಯನ್ನು ದೀಪ ಮುಡಿಸುವುದರಿಂದ, ನೆಲ್ಲಿಕಾಯಿಂದ ಹೂಬತ್ತಿ ಇಟ್ಟು ಅದಕ್ಕೆ ತುಪ್ಪ ದೀಪವನ್ನು ಮಾಡಿ ಆರತಿ ಮಾಡೋದು ಮತ್ತು ಅದನ್ನು ನೈವೇದ್ಯ ಮಾಡೋದು, ದೇವರಿಗೆ ಅಡುಗೆಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ನಾವು ಇನ್ನೊಬ್ಬರಿಗೆ ಕೊಟ್ಟು ನಾವು ತಗೊಬೇಕು ಹಾಗೆ ಅಂತ. ಆ ವನದಲ್ಲಿ ಈ ವಿಷಯಗಳನ್ನು ಮಾಡಿ ಬ್ರಾಹ್ಮಣ ಸುವಾಸನೆ ಸಮಾರಾಧನಾ ಇದೆಲ್ಲ ಮಾಡಿ ನಾವು ಭಕ್ಷಿಸಬೇಕು ಎಂಬುದಾಗಿ ಹೇಳುತ್ತಾರೆ. ಇವಾಗ ವನ ಇಲ್ಲ, ಆದ ಕಾರಣ ಎಲ್ಲಿ ಮಾಡುತ್ತಾರೆಯೋ, ಮಠಗಳು ಮಂದಿರಗಳಲ್ಲಿ ಮಾಡುತ್ತಾರೆ, ಧಾತ್ರಿ ಹವನ ಅಂತ ನಡೀತೆ. ಆ ಸಂದರ್ಭದಲ್ಲಿ ಹೋಗಿ ನಮಗೆ ಆದಷ್ಟು ನಮ್ಮಿಂದ ಮುಟ್ಟದ ಉಪಕಾರವನ್ನು ಮಾಡಬೇಕಲ್ಲಿ. ಆ ಉಪಕಾರಗಳನ್ನು ಮಾಡಿ ಮನತನುಧನ ಅಂತ ಹೇಳಿ ನಮಗೆ ಏನು ಮುಡಿತೀಯೋ ಆ ಉಪಕಾರವನ್ನು ಅಲ್ಲಿ ಮಾಡಿ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಒಂದು ಕೇಳಿಕಿಂತಾನೆ. ಮತ್ತು ಈ ವೃಕ್ಷದಲ್ಲಿ ಪೂಜೆ ಮಾಡೋದು ಹಾಗೆ ಅಂದರೆ, ವೃಕ್ಷಗಳು ಇರೋ ಸ್ಥಳದಲ್ಲಿ ಪರವಾಗಿಲ್ಲ ಹಾಗೆ ಅಂತಂದರೆ ಮನೆಯಲ್ಲಿ ಪೂಜೆ ಮಾಡೋದು ಹೇಗೆ ಅಂತ ಒಬ್ಬೊಬ್ಬರಿಗೆ ಸಂದೇಹ. ಮಠಕ್ಕೆ ಹೋಗೋಕ್ಕಾಗೋಲ್ಲ, ಏನು ಮಾಡೋದು ಹಾಗೆ ಅಂತ. ನಡೆಯೋ ಸ್ಥಳಕ್ಕೆ ಹೋಗ್ರಿ, ಅಲ್ಲಿ ಮಾಡ್ರಿ, ದಂಡಿ ಜನಗಳು ಸೇರಿರ್ತಾರೆ. ಅಲ್ಲಿ ವಿಶೇಷವಾಗಿ ಒಂದು ಮಂತ್ರ ಶಬ್ದಗಳು ಕಿವಿಯಲ್ಲಿ ಕೇಳುವ ಒಂದು ಸಂದರ್ಭ. ನಾವು ಮನೆಯಲ್ಲಿ ಎಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ, ಇವತ್ತಿನ ಕಾಲ ನಿಯಮಗಳಿಗೆ ಅಂತ ಆಗೋದಿಲ್ಲ. ಆದ ಕಾರಣ ಹಾಗೆ ಮನೆಯಲ್ಲಿ ಮಾಡುವುದಾಗಿದ್ದರೆ ಕೂಡ ಚಿಕ್ಕ ಚಿಕ್ಕ ಗಿಡಗಳು ಮಾರ್ತಾರಲ್ಲ,
ಈ ನರ್ಸರಿ ಇದೆಲ್ಲ ಮಾರ್ತಾರೆ, ಅಲ್ಲಿ ಚಿಕ್ಕ ನೆಲ್ಲಿ ಗಿಡ ಇತ್ತು ಅಂದರೆ ತೆಗೆದು ತುಳಸಿ ಕಟ್ಟೆಯ ಮುಂದಡೆ ಇಟ್ಟು ಅದನ್ನು ಪೂಜೆ ಮಾಡಿಸಬೇಕು. ಪೂಜೆ ಮಾಡಿ ಅಂದರೆ ಗಿಡದಿಂದ ಪೀಕಿನ ಬರ್ಕೂಡ್ದು ಆ ಗೊಂಬೆಗಳು ಇದನ್ನೆಲ್ಲ. ನೆಲ್ಲಿ ಗಿಡ ಎಲ್ಲೋ ಇರುತ್ತೆ ಅಂತಂದರೆ ಎಲ್ಲ ಧಾತ್ರಿ ನಮ್ಮ ಮನೆಯಲ್ಲಿ ಧಾತ್ರಿ ಪೂಜೆಯನ್ನು ಮಾಡುವಂಥ ಶಾಸ್ತ್ರ ಹೇಳಿದೆ. ಆದ ಕಾರಣ ಎಲ್ಲೋ ಒಂದು ಗ್ರಾಮದಲ್ಲಿ ಒಂದು ನೆಲ್ಲಿ ಗಿಡ ಇರುತ್ತೆ, ದೊಡ್ಡ ಮರ. ಅದು ನೋಡಿದ್ರೆ 2 ದಿನಕ್ಕೆ ಮುಂದೆ ಎಲ್ಲತ್ತಿನ ಗಿಡಗಳೆಲ್ಲ ಒಡೆದು ಅಲ್ಲಿ ಆ ಗೊಂಬೆಗಳೆಲ್ಲ ಒಡೆದು ತಂದು ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡ್ತಾರೆ. ಮರದಿಂದ ಕಡಿದು ಅದನ್ನು ಪೂಜೆ ಮಾಡಬಾರ್ದು, ಆ ಮರ ಇರುವ ಸ್ಥಳಕ್ಕೆ ಹೋಗಿ ಮಾಡಬೇಕು. ಹಾಗಿಲ್ಲಂದರೆ ಚಿಕ್ಕ ಚಿಕ್ಕ ಗಿಡಗಳು ಮಾರುತ್ತಾರೆ, ಅದು ನೆಲ್ಲಿ ಗಿಡ ತೆಗೆದು ತುಳಸಿ ಕಟ್ಟೆಯ ಹಿಂದೆ ಇಟ್ಟು ಅದು ಪಕ್ಕದಲ್ಲಿಟ್ಟು ಪೂಜೆಯನ್ನು ಮಾಡಿ ವಿಶೇಷವಾಗಿ ಮಾಡಬೇಕು. ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲದ ಪಕ್ಷದಲ್ಲಿ ಮಠಕ್ಕೆ ಹೋಗಿ ಇದನ್ನು ಮಾಡಬಹುದು. ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವಾಗಲಿ ಹಾಗೆ ಅಂಥೇಳಿ ಚಿಕ್ಕ ವಿಷಯನ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಶ್ರೀಕೃಷ್ಣಾಯ ನಮಃ.